ಅಂದರೆ ವುಮೆನ್ಸ್ ಡೇ ನಾನು ನೋಡಿಕೊಂಡ್ರೆ ಬೆಳಿಗ್ಗೆನೇ ಮಾರ್ನಿಂಗೇ ನಿಮ್ಮೆಲ್ಲರಿಗೂ ವಿಷಸ್ ತಿಳಿಸ್ಬೇಕಾಗಿತ್ತು, ಆಗಲಿಲ್ಲ. ಹಾಗಾಗಿ ಇವತ್ತು ಸಂಜೆ ತಿಳಿಸ್ತಾ ಇದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಹೆಣ್ಮಕ್ಳಿಗೂ. ಎಲ್ಲರೂ ಏನೇನು ಆಸೆ ಪಟ್ಟಿದ್ದೀರಾ ಜೀವನದಲ್ಲಿ ಎಲ್ಲ ನೆರವೇರಲಿ, ನಿಮ್ಮ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಒಂದು ವಿಷಯ ಹೇಳಬೇಕಿತ್ತು ಫ್ರೆಂಡ್ಸ್, ನಾನು ನಮ್ಮ ಈ ಲಕ್ಷ್ಮೀ ರವಿ ಸ್ಟೋರಿನ, ಒಂದು ಫ್ಯಾಮಿಲಿ ಸ್ಟೋರಿನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಸ್ಟೋರಿನ ನಿಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನಿದೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ನಮ್ಮ ಒಂದು ಫ್ಯಾಮಿಲಿ ಸ್ಟೋರಿನ ಕ್ಲೋಸ್ ಮಾಡಿ ಹೊಸ ಫ್ಯಾಮಿಲಿ ಸ್ಟೋರಿನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅಂದರೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲರ ಸಪೋರ್ಟು ಬೇಕು. ಒಂದು ಹೊಸ ಕತೆ ನಿಮ್ಮ ಮುಂದೆ ತರಬೇಕು ಅಂತ. ಆ ಹೊಸ ಸ್ಟೋರಿನ ನಾನು ನಾಳೆನೇ ಹಾಕ್ಬೋದು, ನಾಡಿದ್ದೇ ಹಾಕ್ಬೋದು, ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಅಂತ. ಆದರೆ ಈ ಸ್ಟೋರಿನ, ಈ ಫ್ಯಾಮಿಲಿ ಸ್ಟೋರಿನ ನಾನು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿಗೆ. ನಿಮ್ಮೆಲ್ಲರೂ ತುಂಬ ಮಿಸ್ ಮಾಡ್ಕೋತೀರಾ ಅಂತ ಗೊತ್ತು ಲಕ್ಷ್ಮೀ ರವಿ ಜೋಡಿನ. ಇನ್ನೊಂದು ಸ್ಟೋರಿಲೂ ಕೂಡ ಇದೇ ಲಕ್ಷ್ಮೀ ರವಿ ಜೋಡಿಯಾಗೇ ಬರ್ತಾರೆ, ನೀವೇನು ಯೋಚನೆ ಮಾಡಬೇಡಿ. ಯಾವತ್ತಿದ್ರೂ ನಾವಿಬ್ಬರು ಒಂದೇ. ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ಬೋದು, ಆದರೆ ನಮ್ಮಿಬ್ಬರು ಪೇರ್ ಮಾತ್ರ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಆದರೆ ಕತೆ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಎಲ್ಲ ಕಮೆಂಟ್ಸ್ಗಳು ಎಷ್ಟು ಬರುತ್ತೆ ನೋಡಿಕೊಂಡು ನಾನು ಆದಷ್ಟು ಬೇಗ ವೀಡಿಯೋಸ್ನ, ಹೊಸ ಎಪಿಸೋಡ್ನ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ನಾನು ಕಾಯ್ತಾ ಇರ್ತೀನಿ ಯಾರ್ಯಾರೆಲ್ಲ ಎಷ್ಟು ಕಮೆಂಟ್ಸ್ ಮಾಡ್ತೀರಾ, ಈ ರವಿ ಲಕ್ಷ್ಮಿನ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ. ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಮ್ಮ ಈ ಸ್ಟೋರಿನ ಎಂಡ್ ಮಾಡಿ ಹೊಸ ಸ್ಟೋರಿನ ನಾವು ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಂತ ಇದ್ದೀವಿ. ದಯವಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ನಾವು ಹಾಕೋ ವೀಡಿಯೋಸ್ನ ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಲೈಕು ನಮಗೆ ಒಂದು ಮೋಟಿವೇಶನಲ್ ಆಗಿರುತ್ತೆ. ಎಲ್ಲರಿಗೂ ಬಾಯ್.